ಸೌಂಡ್ ಕೇಳಿದ್ರೇ ಗೊತ್ತಾಗುತ್ತಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ತುಂಬಾ ಚೆನ್ನಾಗಿರುವಂತಹ ಗರ್ಗರಿಯಾಗಿರೋ ಹಿದ್ಕಿರೋ ಅವರೇ ಬೇಳೆ ವಡೆ ಮಾಡ್ತಾಯಿದ್ದೀನಿ. ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಇದು ಮಾಡ್ಕೊಂಡು ತಿನ್ನೋದಕ್ಕೆ ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಕಾಫಿ ಟೀ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಬ್ಬ ಹರಿದಿನಗಳಲ್ಲೂ ಇದನ್ನು ನೀವು ಮಾಡ್ಬೋದು. ಇದಕ್ಕೆ ನಾನು ಈರುಳ್ಳಿ ಹಾಕದೆ ಮಾಡಿರೋದ್ರಿಂದ ಯಾವ ದಿನಗಳಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು. ಫಸ್ಟು ನಾನಿಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ. ಒಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 1/4 ಕಪ್ಪಷ್ಟು ಮೈದಾ, 1/4 ಕಪ್ಪಷ್ಟು ಚಿರೋಟಿ ರವೆನ ಬಳಸಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಹಿದ್ಕಿರೋ ಅವರೆಬೇಳೆ ಹಾಕಿದ್ದೀನಿ. ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವಿನ್ನು ಜಾಸ್ತಿ ಹಸಿಮೆಣಸಿನ್ಕಾಯಿ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ನನ್ನ ಮಗಳು ತಿನ್ನೋದಿಲ್ಲ ಅಂತ ನಾನು ಖಾರ ತುಂಬ ಕಡಿಮೆ ಹಾಕಿ ಮಾಡಿರೋದು. ಸ್ವಲ್ಪನೂ ಖಾರ ಇರಲಿಲ್ಲ. ಇದನ್ನು ಒಂಚೂರು ಖಾರವಾಗಿ ಮಾಡಿಕೊಂಡ್ರೆ ಚೆನ್ನ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಹಾಕೋಬೇಕು ಅಂದರೆ ಈ ಟೈಮಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಈರುಳ್ಳಿನೆಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದ್ರ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಾನು ಈರುಳ್ಳಿ ಹಾಕಿಲ್ಲ ಅಷ್ಟೇ. ಇದಕ್ಕೆ ಒಂದು 2 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕೋಬೇಕು. ಬಿಸಿ ಎಣ್ಣೆ ಹಾಕಿದ ತಕ್ಷಣ ಕೈನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕೈ ಸುಟ್ಟು ಹೋಗುತ್ತೆ. ಸೊ ಸ್ಪೂನ್ನಲ್ಲೇ ಒಂಚೂರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನನ್ನ ಮಗಳು ತಿನ್ನಲ್ಲ ಅಂತ ಎಲ್ಲ ಕಡಿಮೆ ಹಾಕಿರೋದು ಖಾರದ ಐಟಮ್ಸು. ಖಂಡಿತವಾಗ್ಲೂ ಇನ್ನೂ 1 ಸ್ಪೂನಷ್ಟಾದರೂ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಎಷ್ಟು ಹಾಕ್ಕೊಂಡು ಮಾಡ್ಕೋತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀರು ಹಾಕ್ಕೊಂಡು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಕೈಗೆ ಅಂಟ್ಕೋಬಾರ್ದು, ಆ ಥರ ಹದ ಇರಬೇಕು. ಸೊ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ದೊಡ್ಡದಾಗಿ ವಡೆ ಮಾಡ್ಕೋಬೇಕೋ ಅದ್ರ ಪ್ರಕಾರ ಉಂಡೆ ಮಾಡಿಕೊಂಡ್ರೆ ಆಯಿತು. ಈಗ ಉಂಡೆ ಮಾಡ್ಕೊಳ್ಳೋವಾಗಲೂ ನೋಡ್ಬೋದು ನನ್ನ ಕೈಗೇನು ಎಣ್ಣೆ ಹಚ್ಚಿಲ್ಲ, ಆದ್ರೂ ಇದೊಂಚೂರು ಅಂಟ್ಕೋತಾ ಇಲ್ಲ. ಇದೊಂದು ಸ್ವಲ್ಪ ಮದ್ದೂರು ವಡೆ ಥರನೇ ಟೇಸ್ಟ್ ಬರುತ್ತೆ. ಏನಂದರೆ ಈರುಳ್ಳಿ ಹಾಕಿಲ್ಲ, ಹಿದ್ಕಿರೋ ಅವರೆಬೇಳೆ ಹಾಕಿದ್ದೀನಿ ಅಷ್ಟೇ. ಸೊ ಸೀಸನ್ ಮುಗಿಯೋದ್ರೊಳಗೆ ಇದನ್ನು ಮಾಡ್ಕೊಂಡು ಒಂದು ಸಲ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟ್ಗೆ ನಾನೊಂದು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದೀನಿ. ಒಂದು ಸ್ವಲ್ಪ 2 ಡ್ರಾಪ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಏನು ಬೇಕಿಲ್ಲ, ಹಾಗೆ ತಟ್ಟಿದ್ರೂ ಏನು ಅಂಟ್ಕೊಳ್ಳೋದಿಲ್ಲ. ಜಸ್ಟ್ ನಾನು ಸುಮ್ಮನೆ ಹಾಕಿದ್ದೀನಿ ಫಸ್ಟ್ ಟೈಮ್, ಅಂದರೆ ಫಸ್ಟ್ ವಡೆ ಮಾಡ್ತಾಯಿದ್ದೀನಿ ಅಂತ. ಇವಾಗ ಇದನ್ನು ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ಇದು ಬೇಕೋ ಆ ಥರ ಶೇಪಲ್ಲಿ ನೀವು ತಟ್ಕೋಬೋದು. ಹಾಗೆಯೇ ನಾನಿಟ್ಟಿರೋ ಬಾಣಲಿ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಚಿಕ್ಕದಾಗಿ ತಟ್ಕೋತಾ ಇದ್ದೀನಿ. 2 ವಡೆ ಒಂದು ಸಲಕ್ಕೆ ಫ್ರೈ ಮಾಡೋ ಥರ. ಹಾಗೆಯೇ ಇದು ಸೈಡ್ಸಲ್ಲೆಲ್ಲ ಕ್ರ್ಯಾಕ್ ಬಂದೇ ಬರುತ್ತೆ. ಸೊ ನೀವೇನು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಕ್ಲೀನಾಗಿ ಶೇಪ್ ಬರಬೇಕು ಅಂತಲೂ ಏನಿಲ್ಲ. ಇವಾಗ ಎಣ್ಣೆ ಕಾದಿದೆಯಾ ಅಂತ ಚೂರು ಪೀಸ್ ಹಾಕಿ ನೋಡಿದೆ, ಕಾದಿದೆ. ಸೊ ನಾನು ಇವಾಗ ವಡೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಒಂದು ಬಾಣಲಿನ ನಾನು ಡಿಮಾರ್ಟಲ್ಲಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ತುಂಬ ದಪ್ಪ ತಳ ಇದು. ಹಾಗೆಯೇ ಸ್ವಲ್ಪನೂ ಸೀದೋಗಲ್ಲ, ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿದೆ. ನೀವು ಡಿಮಾರ್ಟಲ್ಲಿ ಹೋದರೆ ಈ ಥರ ಸಿಕ್ಕಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ ಈ ಬಾಣಲಿನ. ಹಾಗೆಯೇ ಇದನ್ನು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಮಾಡಿರೋ ಅಳತೆನಲ್ಲಿ 12 ವಡೆ ಆಯಿತು. ಅರ್ಧ ಗಂಟೆಲೆಲ್ಲ ಆಗೋಯಿತು. ನೀವಿನ್ನು ಜಾಸ್ತಿ ಜನಕ್ಕೆ ಮಾಡ್ಕೋಬೇಕು ಅಂದರೆ ನೀವು ಎಲ್ಲನೂ ಡಬಲ್ ಹಾಕ್ಕೊಂಡು ಕ್ವಾಂಟಿಟಿ ಮಾಡ್ಕೋಬೋದು. ನಾನೊಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಒಂಚೂರು ಹಿಂದೆನೇ ನಿಂತ್ಕೋತೀನಿ. ಅದೇನೋ ಆ ಭಯ ಇನ್ನೂ ಹೋಗಿಲ್ಲ, ಯಾಕೋ ಎಲ್ಲಾದರೂ ಹಾರಿಬಿಟ್ರೆ ಅಂತ. ಈ ಥರ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿ ಗೊತ್ತಾ ಮಾಡ್ಕೊಳ್ಳೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸೀಸನ್ ಮುಗಿಯೋದ್ರೊಳಗೆ, ಅವರೆಬೇಳೆ ಸೀಸನ್ ಮುಗಿಯೋದ್ರೊಳಗೆ ಖಂಡಿತವಾಗ್ಲೂ ಒಂದು ಸಲ ಮಾಡಿಕೊಂಡು ತಿನ್ನಿ.